ಎಲ್ರಿಗೂ ನಮಸ್ಕಾರ. ಇವತ್ತು ಚಿಕನ್ ನೂಡಲ್ಸ್ ಸಿಂಪಲ್ಲಾಗಿ ಮಾಡೋದನ್ನು ನೋಡೋಣ ಬನ್ನಿ. ಇದರಲ್ಲಿ ತುಂಬ ಟೇಸ್ಟಿಯಾಗಿ ಮಾಡೋದನ್ನು ಸಿಂಪಲ್ಲಾಗಿ ಮಾಡೋಣ. ಮೊದಲಿಗೆ ನಾವು ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಫ್ರೈ ಮಾಡ್ಕೋಬೇಕು. ಮತ್ತು ವೆಜಿಟಬಲ್ಸ್ ನಿಮ್ಗೆ ಯಾವ ಥರ ವೆಜಿಟಬಲ್ಸ್ ಬೇಕು ಆ ಚೈನೀಸಿಗೆ ಆ ಥರ ವೆಜಿಟಬಲ್ಸ್ನ ಹಾಕ್ಕೊಳ್ಳಿ. ನಂತರ ನೀವು ಕಟ್ ಮಾಡಿ ಇಟ್ಕೊಂಡು ಬಾಯ್ಲ್ಡ್ ಚಿಕನ್ ಬೇಕಂದರೆ ಬಾಯ್ಲ್ಡ್ ಚಿಕನ್ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರೆ ಅದು ತುಂಬ ಟೇಸ್ಟಿಯಾಗಿ ಮಸಾಲ ಎಲ್ಲ ಆ್ಯಡ್ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಬಾಯ್ಲ್ಡ್ ಚಿಕನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಲೈಟಾಗಿ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ಥರ ವೆಜಿಟಬಲ್ ಜೊತೆ ಲೈಟಾಗಿ ಸಾಟೆ ಮಾಡಿದರೆ ಸಾಕು. ನಾವು ಯಾವುದೇ ಥರ ಟೇಸ್ಟಿಂಗ್ ಪೌಡರ್ ಅಜಿನೋಮೋಟೊ ಏನೂ ಹಾಕ್ಕೊಂಡಿಲ್ಲ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡಿರೋವಂಥ ನೂಡಲ್ಸು. ಯಾವುದೇ ಥರ MSG ಅದು ಯಾವುದನ್ನು ಯೂಸ್ ಮಾಡಿಲ್ಲ. ನಾರ್ಮಲ್ ಬೇಸಿಕ್ ವೆನಿಲ್ಲಾ ವಿನೆಗರು ಮತ್ತು ಸೋಯಾ ಸಾಸ್ ಮಾತ್ರ ಹಾಕಿದ್ದೀವಿ. ಸಾಲ್ಟ್ ಪೆಪ್ಪರ್ ಅಷ್ಟೇ, ಬೇರೆ ಏನೂ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ. ನಾರ್ಮಲ್ ಸಿಂಪಲ್ಲಾಗಿ ಹೆಲ್ದಿಯಾಗಿ ಮಾಡಿರುವಂಥ ನೂಡಲ್ಸು. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಥರ ನೋಡಿ, ನಾರ್ಮಲ್ಲಾಗಿ ನಿಮಗೆ ಗ್ರೀನ್ ಲೀವ್ಸ್ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಯಾವುದೇ ಥರ ಟೇಸ್ಟಿಂಗ್ ಪೌಡ್ರ್ ಇದೆಲ್ಲ ಹಾಕಿ ತಿನ್ನಬೇಡಿ, ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.